ಒಂದು 3-4 ದಿನದಿಂದ ಎಲ್ಲಿ ನೋಡಿದ್ರು ಕೂಡ ಚಾವಾ ಫಿಲ್ಮ್ ನೋಡಿದ್ಮೇಲೆ ಪ್ರತಿಯೊಬ್ಬ ಭಾರತೀಯರಿಗೂ, ಪ್ರತಿಯೊಬ್ಬ ಹಿಂದೂಗೂ ಹಿಂದುತ್ವ ಮತ್ತೆ ಈ ಛತ್ರಪತಿ ಶಿವಾಜಿ ಅವರು ಮತ್ತೆ ಅವ್ರ ಮಗ ಆದ ಸಂಭಾಜಿ ಬಗ್ಗೆ ಈಗ ನೆನಪಾಗ್ತಿದ್ದಾರೆ. ಒಬ್ಬ ನೀನು ಕತ್ತರ್ ಹಿಂದೂ ಆಗಿದ್ರೆ, ಇಲ್ಲ ಒಬ್ಬ ಪ್ರಾಪರ್ ಭಾರತೀಯನಾಗಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇಲ್ಲ ನಾನು ಬೇರೆನೇ ಅಂತ ಹೇಳಿದ್ರೆ ಈ ವಿಡಿಯೋನ ಇಲ್ಲೇ ಸ್ಕಿಪ್ ಮಾಡಿಬಿಟ್ಟು ಮುಂದೆ ಹೋಗ್ಬೋದು. ಶಿವಾಜಿ ಅವರು ಈ ಥರ ಎಲ್ಲ ಮಾಡೋಕ್ಕೆ ರೀಸನ್ಸ್ ಏನು ಅಂತ ಹೇಳಿದ್ರೆ, ಛತ್ರಪತಿ ಶಿವಾಜಿ ಅವರ ತಾಯಿ ಚಿಕ್ಕ ವಯಸ್ಸಲ್ಲಿ ಅವರು ಮನೆ ಪಕ್ಕದಲ್ಲಿರೋ ಒಂದು ದೇವಸ್ಥಾನವನ್ನು ಕೆಡವುತ್ತಾ ಇದ್ರೆ ಹೋಗಿ ಅವ್ರ ಅಪ್ಪಗೆ ಹೇಳ್ತಾರೆ. ಅವ್ರ ಅಪ್ಪ ಇದ್ಕೊಂಡು ಸುಮ್ಮನೆ ಇರೋ ಮಗು, ನಮ್ಗೆ ಯಾಕೆ, ಏನಾದರೂ ಮಾತಾಡಿದ್ರೆ ನಮ್ಮನ್ನು ಸಾಯಿಸ್ತಾರೆ ಅಂತಾರೆ. ಅದಾದಮೇಲೆ ಅವರು ದೊಡ್ಡವರಾದ್ಮೇಲೆ ಮದುವೆ ಮಾಡ್ತಾರೆ. ಸೇಮ್ ಅದೇ ಥರ ದೇವಸ್ಥಾನನ ಇದು ಮಾಡ್ತಾ ಇದ್ರೆ ಗಂಡನಿಗೆ ಹೇಳಿದ್ರೆ ನಮ್ಗೆ ಯಾಕೆ, ನಮ್ಮ ಫ್ಯಾಮ್ಲಿ ಮತ್ತೆ ಯಾಕೆ ಅವ್ರನ್ನೇ ಎಲ್ಲ ಸ್ಟ್ರಗಲ್ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಸುಮ್ಮನಾಗ್ತಾರೆ. ಇದನ್ನೆಲ್ಲ ಸಹಿಸ್ಕೊಂಡ ಆ ತಾಯಿ ಆ ಮಗು ಛತ್ರಪತಿ ಶಿವಾಜಿ ಅವರಿಗೆ ಪ್ರತಿಯೊಂದು ಅವರ ಸಂಕಷ್ಟ ಆಗಲಿ, ನಮ್ಮ ಹಿಂದುತ್ವದ ಮೇಲೆ ಆಗ್ತಿರೋ ದಾಳಿಗಳ ಬಗ್ಗೆ ಹೇಳಿ ಹೇಳಿ ಅವರನ್ನು ಒಂದು ಶೂರನಾಗಿ ಮಾಡ್ತಾರೆ. ನೆಕ್ಸ್ಟ್ ಸ್ವಲ್ಪ ದಿನ ಆದ ನಂತರ ಶಿವಾಜಿ ಅವರು ಸ್ವಲ್ಪ ದೊಡ್ಡವರಾಗಿರ್ತಾರೆ. ಅವರು ಮನೆ ಪಕ್ಕದಲ್ಲಿ ಒಂದು ಶಿವಾಲಯವನ್ನು ಕೆಡವುತ್ತಾ ಇದ್ರೆ 18 ಜನ ಬಂದು ಅದನ್ನು ನಾಶ ಮಾಡ್ತಾ ಇರ್ತಾರೆ. ಶಿವಾಜಿ ಅವರು ಒಬ್ಬರೇ 18 ಜನನ ಹೊಡೆದು ಅಲ್ಲಿಂದ ಓಡಿಸ್ತಾರೆ. ಅಷ್ಟು ಶೂರ, ಅಷ್ಟು ಚಿಕ್ಕ ವಯಸ್ಸಲ್ಲೇ. ಈ ಥರವರು ಔರಂಗಜೇಬ್ನ ಕಂಪ್ಲೀಟ್ ಅವನು 45 ವರ್ಷದಲ್ಲಿ ನಿದ್ದೆ ಇಲ್ದಿರೋದ ಮಾಡಿದ ಒಬ್ಬ ಏಕೈಕ ಜನಾಂಗ ಅಂದರೆ ಮರಾಠಿಯರು. ಆ ಥರ ಶೂರನಾದ ಛತ್ರಪತಿ ಮಹಾರಾಜ್ ಅವರ ಮಗ ಈ ಸಂಭಾಜಿ ಮಹಾರಾಜನವರು. ಛತ್ರಪತಿ ಶಿವಾಜಿ ಅವರು ಅಷ್ಟು ಶೂರರವು, ಅವರ ಪ್ರತಿಯೊಂದು ವಿದ್ಯೆಗಳು ಆಗಿರ್ಬೋದು, ಮತ್ತು ಛತ್ರಪತಿ ಶಿವಾಜಿ ಅವರ ತಾಯಿ ಹತ್ರನೇ ಸಂಭಾಜಿ ಕೂಡ ಬೆಳೆದಿರ್ತಾರೆ. ಆಲ್ಮೋಸ್ಟ್ ಅವ್ರಿಗೆ ಏನೇನೆಲ್ಲ ವಿದ್ಯೆಗಳು ಬರುತ್ತೋ ಇವ್ರ ಹತ್ರ ಸೇಮ್ ಅದೇ ವಿದ್ಯೆಗಳು ಬರುತ್ತೆ. ಚಾವ ಅಂತ ಕರೀತಾರೆ. ಚಾವ ಅಂತ ಹೇಳಿದ್ರೆ ಮರಿಸಿಂಹ ಅಂತ ಅರ್ಥ. 40 ದಿನ ಸಂಭಾಜಿ ಮಹಾರಾಜ್ ಅವರ ಹೆಂಡತಿ ರಶ್ಮಿಕಾ ಮಂದಣ್ಣ ಈ ಫಿಲಿಮಲ್ಲಿ ಆ್ಯಕ್ಟ್ ಮಾಡಿದರು. ಅವರ ರಶ್ಮಿಕಾ ಮಂದಣ್ಣ ಅವರ ತಮ್ಮನಿಗೆ ಒಂದು ಪೋಸ್ಟ್ ಕೊಡೋಕ್ಕೆ ಹೇಳ್ತಾರೆ ಸಂಭಾಜಿ ಅವರ ಸಾಮ್ರಾಜ್ಯದಲ್ಲಿ. ಸಂಭಾಜಿ ಅವನು ಲೈಕ್ ಯೋಗ್ಯನಲ್ಲ ಅಂತ ಹೇಳ್ಬಿಟ್ಟು ತಿರಸ್ಕಾರ ಮಾಡ್ತಾರೆ. ಅದು ಒಂದೇ ಒಂದು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಔರಂಗಜೇಬ್ಗೆ ಸಂಭಾಜಿ ಮಹಾರಾಜ್ನ ರೆಗ್ಯುಲರ್ ರೂಟ್ ಆದ ಒಂದು ಟನಲ್ ಬಗ್ಗೆ ಹೇಳ್ತಾರೆ. ಅದೇ ಟನಲಲ್ಲಿ ಔರಂಗಜೇಬು ಸಂಭಾಜಿನ ಸೆರೆ ಹಿಡಿದು 40 ದಿನ ಚಿತ್ರಹಿಂಸೆ ಕೊಟ್ಟು, ನಾಲ್ಗೆ ಕಟ್ ಮಾಡಿ, ಕಣ್ಣು ಕಿತ್ತಿ, ಕಿವಿ ಕೊಯ್ದು, ಸಮಥಿಂಗ್ ಏನನ್ನೋ ಮಾಡಿ, ಲೈಕ್ ಜಸ್ಟ್ ಅವರು ಒಂದು 3 ಕಂಡೀಷನ್ ಇಡ್ತಾರೆ. ಒಂದು, ಮತವನ್ನು ಚೇಂಜ್ ಮಾಡ್ಕೊ, ಕಂಪ್ಲೀಟ್ ಹಿಂದುತ್ವವನ್ನು ಬಿಟ್ಬಿಟ್ಟು ನಮ್ಮ ಮುಸಲ್ಮಾನನ್ನು ಸ್ವೀಕರಿಸು ಅಂತ ಹೇಳಿಬಿಟ್ಟು ಔರಂಗಜೇಬ್ ಅಷ್ಟು ಟಾರ್ಚರ್ ಕೊಟ್ಟರು ಕೂಡ ನಾನು ಸತ್ತೋದ್ರೂ ಪರವಾಗಿಲ್ಲ, ನಾನು ನನ್ನ ಹಿಂದುತ್ವನ ಬಿಡಲ್ಲ ಅಂತ ಹೇಳಿಬಿಟ್ಟು ತಮ್ಮ ಪ್ರಾಣವನ್ನು 40ನೇ ದಿನ ಕಳ್ಕೊತಾರೆ. ಅದು ಕೂಡ ಕ್ರೂರವಾಗಿ ಅವರ ತಲೆಯನ್ನು ಕಟ್ ಮಾಡಿ ಬಾಡಿನ ಪೀಸ್ ಮಾಡಾಗಿ ಎಲ್ಲೋ ಒಂದು ನದಿಯಲ್ಲಿ ಬಿಸಾಕ್ತಾರೆ. ಅಷ್ಟು ಕಷ್ಟ ಕೊಟ್ಟು ಹಿಂದುತ್ವವನ್ನು ಬಿಟ್ಕೊಡೋದರ ಸಂಭಾಜಿ ಮಹಾರಾಜ್ ಅವ್ರ ಬಗ್ಗೆ ಇವತ್ತು ಪ್ರತಿಯೊಬ್ಬರು ಮಾತಾಡ್ತಾರೆ. ತುಂಬ ಖುಷಿ ಆಗುತ್ತೆ. ಸೀರಿಯಸ್ ಆಗಿ ಒಬ್ಬ ಹಿಂದೂ ಆಗಿ ತುಂಬ ಮನಸ್ಸು ಖುಷಿ ಆಗುತ್ತೆ.